ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಸೈಬರ್ ಶಾಪ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ₹1 ಕೂಡ ಖರ್ಚಿಲ್ಲದೆ ವೋಟರ್ ಐ ಡಿಗೆ ಯಾವ ರೀತಿ ಫೋನ್ ನಂಬರ್ನ ಲಿಂಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಎಸ್ ಫ್ರೆಂಡ್ಸ್, ಇವಾಗಿನ ಸಿಚುವೇಶನ್ಗಂತೂ ವೋಟರ್ ಐ ಡಿಗೆ ಫೋನ್ ನಂಬರ್ನ ಲಿಂಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ಸೊ ನೀವು ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಇವ್ರಿಗೆಲ್ಲ ದುಡ್ಡು ಕೊಟ್ಕೊಂಡು ವೋಟರ್ ಐ ಡಿನ ಪಡ್ಕೊಳ್ಳೋ ಬದಲಿ ನೀವೇ ಯಾವ ರೀತಿ ವೋಟರ್ ಐ ಡಿಗೆ ಫೋನ್ ನಂಬರ್ನ ಲಿಂಕ್ ಮಾಡಿಕೊಂಡು ವೋಟರ್ ಐ ಡಿನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಸ್ ಫ್ರೆಂಡ್ಸ್, ಎಷ್ಟೋ ಸೈಬರ್ ಶಾಪ್ಗಳಲ್ಲಿ ಈಗ ಸೈಬರ್ ಶಾಪ್ಗೆ ಕಸ್ಟಮರ್ಸ್ ಬರ್ತಾರೆ. ಸೊ ಏನಾಗತ್ತಂತಂದರೆ ಅವ್ರದ್ದು ಆಧಾರ್ ಕಾರ್ಡಲ್ಲಿ ಮತ್ತು ವೋಟರ್ ಐ ಡಿದಲ್ಲಿ ನೇಮ್ ಮಿಸ್ ಮ್ಯಾಚ್ ಇರುತ್ತೆ, ಸೈನ್ ಆಗಲ್ಲ, ಫೋನ್ ನಂಬರು ಲಿಂಕ್ ಆಗಲ್ಲ. ಅವಾಗ ನೀವು ಕಸ್ಟಮರ್ಸ್ನ ಕಳಿಸ್ಕೊಡ್ತೀರಾ, ನಿಮ್ಮ ಬಿಸ್ನೆಸ್ ಅಲ್ಲೇ ಲಾಸ್ ಆಗಿಬಿಡುತ್ತೆ. ಸೊ ಈ ತಪ್ಪನ್ನು ಮಾಡಬೇಡಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಆಧಾರ್ ಕಾರ್ಡಲ್ಲಿ ಮತ್ತು ವೋಟರ್ ಐ ಡಿದಲ್ಲಿ ನೇಮ್ ಮಿಸ್ ಮ್ಯಾಚ್ ಇದ್ದರೂ ಕೂಡ ಯಾವ ರೀತಿ ಸೈನ್ ಮಾಡಿ ಫೋನ್ ನಂಬರ್ನ ಲಿಂಕ್ ಮಾಡಿ ಡೌನ್ಲೋಡ್ ಮಾಡಿ ಕಾರ್ಡ್ನ ಮಾಡಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಹೇಳೋ ರೀತಿ ನೀವು ಮಾಡಿದ್ರೆ 100% ಒಳ್ಳೆ ಬಿಸ್ನೆಸ್ ಆಗುತ್ತೆ. ಯಾವ ಕಸ್ಟಮರ್ನು ಕಳಿಸೋ ಅವಶ್ಯಕತೆ ಇರಲ್ಲ, ಕೈ ತುಂಬ ಕೂಡ ದುಡ್ಡು ಮಾಡ್ಬೋದು. ಎಷ್ಟು ಜನ ಇವಾಗಿನ ಕಾಲದಲ್ಲಿ ಹಳೆ ಆಧಾರ್ ಕಾರ್ಡ್ ಹಿಡ್ಕೊಬರ್ತಾರೆ, ಕಳೆದಿರೋ ಆಧಾರ್ ಕಾರ್ಡ್ ನಂಬರ್ ಹಿಡ್ಕೊಬರ್ತಾರೆ. ಸೊ ಅಂಥ ಟೈಮಲ್ಲಿ ನೀವು ಇಲ್ಲ ಅಂತ ವಾಪಸ್ ಕಳಿಸ್ಬೇಡಿ, ಕಸ್ಟಮರ್ಗೆ ನೀವು ಸರ್ವಿಸ್ ಕೊಡಿ. ಓಕೆನಾ? ಕಸ್ಟಮರ್ ಎಲ್ಲೂ ಹೋಗಲ್ಲ, ನಿಮಗೆ ಒಂದು ಕಸ್ಟಮರಿಂದ 10 ಕಸ್ಟಮರ್ಸ್ ಬರ್ತಾರೆ. ಸೊ ಅಷ್ಟೇ ಅಲ್ಲದೆ ಸೈಬರ್ ಶಾಪ್ ಅವ್ರು ಬಿಟ್ಟು ನಾರ್ಮಲ್ ಪೀಪಲ್ಸ್ ನೋಡ್ತಿದ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ವೋಟರ್ ಐ ಡಿನ ಯಾರ್ದೋ ವೋಟರ್ ಐ ಡಿನ ನೀವೇ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರನೇ ಇಟ್ಕೊಳ್ಬೋದು, ₹1 ಕೂಡ ಖರ್ಚಿಲ್ಲದೆ. ಓಕೆನಾ? ಇವಾಗ ನಾನು ಇದರಲ್ಲಿ ಹೇಳ್ತಿರೋದು ಇಷ್ಟೇ. ಏನಂತಂದರೆ ವೋಟರ್ ಐ ಡಿದಲ್ಲಿ ಆಧಾರ್ ಕಾರ್ಡಲ್ಲಿ ನೇಮ್ ಮಿಸ್ ಮ್ಯಾಚ್ ಇರುತ್ತೆ, ಸೈನ್ ಆಗಲ್ಲ. ಅಂಥ ಟೈಮಲ್ಲಿ ನಾವು ಯಾವ ರೀತಿ ಸೈನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಒಂದು ಒಳ್ಳೆ ಬೆಸ್ಟ್ ಟ್ರಿಕ್ ಅಂತ ಹೇಳ್ಬೋದು. ಇದನ್ನು ಯೂಸ್ ಮಾಡಿ 100% ಫೋನ್ ನಂಬರ್ ಲಿಂಕ್ ಆಗುತ್ತೆ, ವೋಟರ್ ಐ ಡಿ ಕೂಡ ಡೌನ್ಲೋಡ್ ಆಗುತ್ತೆ, ನಿಮ್ಮ ಬಿಸ್ನೆಸ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಓಕೆನಾ? ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತಂದರೆ ಸೈಬರ್ ಶಾಪ್ ಟ್ರೈನಿಂಗ್ ಬಗ್ಗೆ ಎಲ್ಲ ವಿಡಿಯೋಗಳನ್ನ ಹೇಳೋದಲ್ಲದೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟು ನಿಮ್ಗೆ ಒಂದು ಸೈಬರ್ ಶಾಪ್ ಇಡಲಿಕ್ಕೆ, ಅದ್ರ ಒಳ್ಳೆ ಬಿಸ್ನೆಸ್ ಮಾಡಲಿಕ್ಕೆ ಐಡಿಯಾಗಳನ್ನ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಮತ್ತು ಜಾಸ್ತಿ ತಡ ಮಾಡೋದು ಬೇಡ, ಯಾವ ರೀತಿ ನಾವು ವೋಟರ್ ಐ ಡಿಗೆ ಫೋನ್ ನಂಬರ್ ಲಿಂಕ್ ಮಾಡಿ ಡೌನ್ಲೋಡ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಫಸ್ಟಿಗೆ ಸಿಂಪಲ್ಲಾಗಿ ನಿಮ್ಮ ಸಿಸ್ಟಮು ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಎಪಿಕ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಸೊ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಎಪಿಕ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿ ಕ್ರೋಮ್ ಬ್ರೌಸರ್ನಲ್ಲಿ. ಆಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಹೋಮ್ ಪೇಜ್ ಎಲೆಕ್ಟ್ರಾನಿಕ್ ಕಮಿಷನ್ ಆಫ್ ಇಂಡಿಯಾ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಇದೇ ರೀತಿ ಸರ್ಚ್ ಮಾಡಿ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಸೊ ಫಸ್ಟ್ ಒಂದು ನಾಲೆಜ್ ತಿಳ್ಕೊಳ್ಳಿ. ನಾವು ಯಾವುದೇ ಒಂದು ಐ ಡಿನ ಲಾಗಿನ್ ಆಗಬೇಕಂತಂದರೆ ರಿಜಿಸ್ಟ್ರೇಷನ್ ಆಗಿರಬೇಕು. ಸೊ ಇವಾಗ ನಾವು ವೋಟರ್ ಐ ಡಿದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಂತಂದರೆ ಇಲ್ಲಿ ನೋಡಿ ಮೇಲ್ಗಡೆ ಸೈನ್ ಅಪ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಂದರೆ ಲಾಗಿನ್ ಆಗಲಿಕ್ಕೆ ಒಂದು ಫೋನ್ ನಂಬರು ಮತ್ತು ಪಾಸ್ವರ್ಡ್ನ ಸೆಟ್ ಮಾಡಬೇಕು, ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಆಲ್ರೆಡಿ ಏನಾದ್ರು ಐ ಡಿ ಪಾಸ್ವರ್ಡ್ ಇದ್ದರೆ ಡೈರೆಕ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಫಸ್ಟ್ ಟೈಮ್ ಮಾಡ್ತಿರೋರು ಏನು ಮಾಡಬೇಕಂತಂದರೆ ಸೈನ್ ಅಪ್ ಅಂತ ಇದೆ. ಸೊ ಸೈನ್ ಅಪ್ ಮೇಲೆ ಹೋಗಿ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಕೇಳುತ್ತೆ ಅಂದರೆ ಫಸ್ಟಿಗೆ ಎಂಟರ್ ಯುವರ್ ಮೊಬೈಲ್ ನಂಬರ್, ಅಂದರೆ ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕಾಗಿರುತ್ತೆ. ಸೊ OTP ಬರೋಂಥ ಮೊಬೈಲ್ ನಂಬರ್ನ ಹಾಕಿ. ಆಮೇಲೆ ಇಮೇಲ್ ಐ ಡಿ ಕೇಳುತ್ತೆ, ಇಮೇಲ್ ಐ ಡಿ ಹಾಕೋ ಅವಶ್ಯಕತೆ ಇರಲ್ಲ. ಕೆಳಗಡೆ ಕ್ಯಾಪ್ಚರ್ ಕೋಡ್ ಕೇಳುತ್ತೆ, ಕ್ಯಾಪ್ಚರ್ ಕೋಡ್ನ ಹಾಕಿ ಕೆಳಗಡೆ ಕಂಟಿನ್ಯೂ ಅನ್ನೋ ಬಟನ್ ಇರುತ್ತೆ, ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ OTP ಬರೋಂಥ ಫೋನ್ ನಂಬರ್ ಹಾಕಿ, ಕ್ಯಾಪ್ಚರ್ ಕೋಡ್ನ ಹಾಕಿ, ಕಂಟಿನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ. ಸೊ ಫಸ್ಟ್ ನೇಮ್ ನಿಮ್ಮ ನೇಮ್ ಏನಿದೆ ಅದನ್ನು ಹಾಕಿ, ಲಾಸ್ಟ್ ನೇಮ್ ನಿಮ್ಮ ಸರ್ ನೇಮ್ ಅಂದರೆ ಅಡ್ಡ ಹೆಸರು ಏನಿದೆ ಅದನ್ನು ಹಾಕಿ. ಓಕೆನಾ? ಸೊ ಆಮೇಲೆ ಹಾಕಾದ್ಮೇಲೆ ಕೆಳಗಡೆ ರೀಸೆಂಡ್ OTP ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ನೀವು ಹಾಕಿರೋ ಫೋನ್ ನಂಬರ್ಗೆ 6 ಡಿಜಿಟ್ OTP ಬರುತ್ತೆ. ಸೊ 6 ನಂಬರ್ OTPನ ಹಾಕಿ ಕೆಳಗಡೆ ವೆರಿಫೈ ಕೊಡೋದಿರುತ್ತೆ. ಸೊ ಸಿಂಪಲ್ಲಾಗಿ ನೀವು ಅಲ್ಲಿ ಹಾಕಿಬಿಟ್ಟು ಕೆಳಗಡೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲಾಗಿನ್ ಕೇಳುತ್ತೆ. ಸೊ ಡೈರೆಕ್ಟ್ ಲಾಗಿನ್ ಕೂಡ ಇಲ್ಲಿ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಮತ್ತೆ ಫಸ್ಟಿಂದ ನಾನು ಹೇಳಿದೆ ಅಲ್ಲ ಈ ರೀತಿ ಮತ್ತೆ ಫಸ್ಟಿಂದ ಹೋಗಿ ಎಪಿಕ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಇವಾಗ ಐ ಡಿ ಕ್ರಿಯೇಟ್ ಆಗಿದೆ. ಸೊ ಎಪಿಕ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ, ಮತ್ತು ಈ ರೀತಿ ಫಸ್ಟ್ ಕಾಣಿಸುತ್ತೆ ನೋಡಿ ಹೋಮ್ ಪೇಜ್ ಎಲೆಕ್ಟ್ರಾನಿಕ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಲೆಕ್ಟ್ರಿಷಿಯನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ಇವಾಗ ನಾವು ಲಾಗಿನ್ ಆಗಬೇಕಾಗಿರುತ್ತೆ. ಮೇಲ್ಗಡೆ ಲಾಗಿನ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಲಾಗಿನ್ ಆಗಬೇಕು. ಯಾಕಂತಂದರೆ ಇವಾಗ ನಾವು ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಎಂಟರ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್, ಅಂದರೆ ಇವಾಗ ನಾವು ಏನು ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಫೋನ್ ನಂಬರ್ ಹಾಕ್ತೀವಲ್ಲ ಅದನ್ನು ಹಾಕಿ, ಕ್ಯಾಪ್ಚರ್ ಕೋಡ್ನ ಹಾಕಿ, ರಿಕ್ವೆಸ್ಟ್ OTP ಕೊಟ್ಟರೆ ನೋಡಿ ಇಲ್ಲಿ OTP ಬರುತ್ತೆ, OTPನ ಹಾಕಿ ವೆರಿಫೈ ಲಾಗಿನ್ ಆಗೋದಿರುತ್ತೆ. ಸೊ ಸಿಂಪಲ್ಲಾಗಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫೋನ್ ನಂಬರ್ ಹಾಕಿ, OTP ಹಾಕಿ ಲಾಗಿನ್ ಆಗೋದು. ಸೊ ಲಾಗಿನ್ ಆದ ತಕ್ಷಣ ಇಲ್ಲಿ ನೋಡಿ ಮೇಲ್ಗಡೆ ನಮ್ಮ ನೇಮ್ ಬಂದುಬಿಡುತ್ತೆ. ಲಾಗಿನ್ ಆದ ತಕ್ಷಣ ಸೊ ನಾವು ಹಾಕಿರ್ತೀವಲ್ಲ ಆ ನೇಮ್ ಬರುತ್ತೆ. ಇವಾಗ ಇದರಲ್ಲಿ ನಾನು ಸಿಂಪಲ್ಲಾಗಿ ಏನು ಹೇಳೋದಂತ ಅಂದರೆ, ನೀವೇನಾದರೂ ಅಕಸ್ಮಾತ್ ವೋಟರ್ ಐ ಡಿ ಫೋನ್ ನಂಬರ್ ಲಿಂಕ್ ಇದ್ದರೆ ಡೈರೆಕ್ಟಾಗಿ ಇಲ್ಲಿ ನೋಡಿ ಎಪಿಕ್ ಡೌನ್ಲೋಡ್ ಅಂತ ಕಾಣಿಸ್ತಿದೆ ಗೊತ್ತಾ, ಇಲ್ಲಿ ನೋಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ವೋಟರ್ ಐ ಡಿಗೆ ಫೋನ್ ನಂಬರ್ ಏನಾದ್ರು ಲಿಂಕ್ ಇತ್ತಂದರೆ ಡೈರೆಕ್ಟಾಗಿ ಇಲ್ಲಿ ಹೋಗಿ
ವೋಟರ್ ಐ ಡಿ ನಂಬರ್ ಹಾಕಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಫಸ್ಟ್ ಟೈಮ್ ನಾನು ಈಗ ಅದಕ್ಕೆ ಲಿಂಕ್ ಇಲ್ಲ ವೋಟರ್ ಐ ಡಿಗೆ ಫೋನ್ ನಂಬರ್ನ ಲಿಂಕ್ ಮಾಡಿಬಿಟ್ಟು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಅನ್ನೋರು ಇಲ್ಲಿ ನೋಡಿ ಕರೆಕ್ಷನ್ ಆಫ್ ಎಂಟ್ರೀಸ್ ಇದೆಯಲ್ಲ, ಇಲ್ಲಿ ಫಿಲ್ ಫಾರ್ಮ್ 8 ಅಂತ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸರಿಯಾಗಿ ನೋಡಿ ಫಿಲ್ ಫಾರ್ಮ್ 8 ಅಂತ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಲೋಡಿಂಗ್ ಆಗಿ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಾಗ ಇಲ್ಲಿ ಸೆಲ್ಫ್ ಮತ್ತು ಅದರ್ ಎಲೆಕ್ಟರ್ ಇರುತ್ತೆ. ಸೊ ನಾವು ಸೆಕೆಂಡ್ ಆಪ್ಷನ್ ಅದರ್ ಎಲೆಕ್ಟರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲೆಕ್ಟರ್. ಸೊ ಸೆಕೆಂಡ್ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ವೋಟರ್ ಐ ಡಿ ನಂಬರ್ ಕೇಳುತ್ತೆ, ವೋಟರ್ ಐ ಡಿ ನಂಬರ್ ಹಾಕಿ ಕೆಳಗಡೆ ಸಬ್ಮಿಟ್ ಬಟನ್ ಇದೆ. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ವೋಟರ್ ಐ ಡಿ ಎಪಿಕ್ ನಂಬರ್ ಕೇಳಿದಲ್ಲಿ ವೋಟರ್ ಐ ಡಿ ನಂಬರ್ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಅವ್ರದ್ದೆಲ್ಲ ಡೀಟೇಲ್ಸ್ ಬರುತ್ತೆ. ವೋಟರ್ ಐ ಡಿದಲ್ಲಿ ಇರೋರ ಹೆಸರು, ತಾಲೂಕು, ಎಲ್ಲ ಸ್ಟೇಟ್ ಎಲ್ಲ ಬರುತ್ತೆ. ಅವಾಗ ಎಲ್ಲ ಸರಿ ಇದೆ ಎಲ್ಲ ನೋಡಿಕೊಂಡು ಕೆಳಗಡೆ ಓಕೆ ಬಟನ್ ಕಾಣಿಸುತ್ತೆ. ಸೊ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ 4 ಆಪ್ಷನ್ ಇದೆ, ಅದರಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಈ ಬಾಕ್ಸ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಓಕೆ ಬಟನ್ನ ಕೊಡೋಣ. ಓಕೆನಾ, ಓಕೆ ಬಟನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಸ್ಟೇಟು, ಡಿಸ್ಟಿಕ್ಕು, ಆಮೇಲೆ ಇದು ಏನಂತಂದರೆ ಅಸೆಂಬ್ಲಿ ಎಲ್ಲ ಬರುತ್ತೆ. ಸೊ ನೋ ಪ್ರಾಬ್ಲಮ್, ಕೆಳಗಡೆ ಸ್ಕ್ರೋಲ್ ಮಾಡಿ, ಇದೆಲ್ಲ ಸರಿ ಇರುತ್ತೆ. ಕೆಳಗಡೆ ನೀವು ಸ್ಕ್ರೋಲ್ ಮಾಡಿ. ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಬಟನ್ ಅಂತ ರೈಟ್ ಸೈಡಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಎಲ್ಲಿ ಹೇಳಿ ಕೆಳಗಡೆ ನೆಕ್ಸ್ಟ್ ಬಟನ್, ಇದ್ರ ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ವೋಟರ್ ಐ ಡಿ ನಂಬರ್ ಬರುತ್ತೆ, ಆಮೇಲೆ ವೋಟರ್ ಐ ಡಿ ಅಪ್ಲಿಕೆಂಟ್ ನೇಮ್ ಬರುತ್ತೆ. ಸೊ ಈ ಅಪ್ಲಿಕೆಂಟ್ ನೇಮ್ ಬಂದುಬಿಟ್ಟು ನಮ್ಮ ವೋಟರ್ ಐ ಡಿಗೆ ಆಧಾರ್ ಕಾರ್ಡಿಗೆ ಮ್ಯಾಚ್ ಆಗಬೇಕು. ಸೊ ಈ ಸೈನ್ ಮಾಡುವಾಗ ಏನಾಗುತ್ತೆ ಅಂತ ಅಂದರೆ ಆಧಾರ್ ಕಾರ್ಡಲ್ಲಿ ವೋಟರ್ ಐ ಡಿದಲ್ಲಿ ಸೇಮ್ ಇದ್ದರೆ ಮಾತ್ರ ಈ ಸೈನ್ ಆಗುತ್ತೆ. ಸೊ ಈ ನೇಮ್ನ ನಾವು ಸರಿ ಮಾಡಿಕೊಂಡು ಈ ಸೈನ್ ಮಾಡಬೇಕು. ಸೊ ಈ ವೋಟರ್ ಐ ಡಿದಲ್ಲಿರೋ ನೇಮ್ನ ಸೇಮ್ ಆಧಾರ್ ಕಾರ್ಡಲ್ಲಿರೋ ರೀತಿ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಇವಾಗ ಹೇಳ್ತೀನಿ ನೋಡಿ. ಸೊ ನಾನು ಹೇಳೋ ರೀತಿನೇ ಮಾಡಿ, ಓಕೆನಾ. ಸೊ ಇವಾಗ ನಮಗೆ ಇದು ಸೇಮ್ ಟು ಸೇಮ್ ವೋಟರ್ ಐ ಡಿದಲ್ಲಿರೋದು ಆಧಾರ್ ಕಾರ್ಡಲ್ಲಿ ಮ್ಯಾಚ್ ಆಗಬೇಕಂತಂದರೆ ಏನು ಮಾಡಬೇಕಂತಂದರೆ ಫಸ್ಟ್ ಪ್ರೊಸೆಸ್ಸು ಇಲ್ಲಿ ನೇಮ್ ಕಾಣಿಸ್ತಿದೆ ಒಟ್ಟು ನೇಮ್ ಆಫ್ ಅಪ್ಲಿಕೆಂಟ್ ಅಂತ. ಸೊ ಅದ್ರ ಮೇಲೆ ಈ ರೀತಿ ಕಾಪಿ ಮಾಡಿ, ಮೌಸಿಂದ ಕಾಪಿ ಮಾಡಿ ರೈಟ್ ಬಟನ್ನ ಕ್ಲಿಕ್ ಮಾಡಿ ಮೌಸ್ನಲ್ಲಿ. ಸೊ ನೀವು ರೈಟ್ ಬಟನ್ನ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಆಪ್ಷನ್ಸ್ ಎಲ್ಲ ಬರುತ್ತೆ. ಆವಾಗ ಕೆಳಗಡೆ ಲಾಸ್ಟ್ ಆಪ್ಷನು ಇನ್ಸ್ಪೆಕ್ಟ್ ಅಂತ ಇರುತ್ತೆ ನೋಡಿ, ಕಾಣಿಸ್ತಿದೆ ಇಲ್ಲಿ ಇನ್ಸ್ಪೆಕ್ಟ್ ಅಂತ ಆಪ್ಷನ್, ಲಾಸ್ಟ್ ಆಪ್ಷನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಸೆಲೆಕ್ಟ್ ಮಾಡಿ ರೈಟ್ ಮೌಸ್ನಲ್ಲಿ ರೈಟ್ ಬಟನ್ನ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಮೇಲೆ ಈ ರೀತಿ ಆಪ್ಷನ್ಸಲ್ಲಿ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ರೈಟ್ ಸೈಡಲ್ಲಿ ನಿಮಗೆ ಈ ಥರ ಓಪನ್ ಆಗುತ್ತೆ ಆಪ್ಷನ್ಸು. ಸೊ ನಾನು ಝೂಮ್ ಮಾಡಿ ಕಾಣಿಸ್ತೀನಿ ನೋಡಿ, ನಿಮಗೆ ಸರಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂದರೆ. ಸೊ ಈ ರೀತಿ ರೈಟ್ ಸೈಡಲ್ಲಿ ನೋಡ್ಬೋದು ತುಂಬ ಅಕ್ಷರಗಳು ಬಂದಿದೆ. ಸೊ ಇದರಲ್ಲಿ ಏನು ಮಾಡಬೇಕಂತ ಅಂದರೆ ನೋಡಿ ಇಲ್ಲಿ ಡಿಸೇಬಲ್ ಅಂತ ಒಂದು ಆಪ್ಷನ್ಸ್ ಕಾಣಿಸುತ್ತೆ ಬರ್ದಿರೋದು ವರ್ಡು, ಡಿಸೇಬಲ್ ಅನ್ನೋ ವರ್ಡು, ಅದನ್ನು ಹುಡುಕ್ಬೇಕು ಫಸ್ಟ್ ನೀವು. ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲೂ ಸರ್ಚ್ ಮಾಡಬೇಡಿ, ಜಸ್ಟ್ ಸಿಂಪಲ್ ಆಗಿ ಎಲಿಮೆಂಟ್ಸ್ದಲ್ಲಿರೋ ಡಿಸೇಬಲ್ ಅಂದರೆ ಇವಾಗ ನೋಡಿ ಇಲ್ಲಿ ಎಲಿಮೆಂಟ್ಸ್ ಅಂತ ಇದೆ, ಇದ್ರ ಮೇಲೆ ಇರಬೇಕು. ಸೊ ಎಲಿಮೆಂಟ್ಸ್ ಈ 3, 4, 5ರಲ್ಲಿ ಯಾವುದ್ರಲ್ಲೂ ಬರಲ್ಲ. ಎಲಿಮೆಂಟ್ಸ್ದಲ್ಲಿ ಇಲ್ಲಿ ಡಿಸೇಬಲ್ಡ್ ಅಂತ ಆಪ್ಷನ್ ಬರುತ್ತೆ ಗೊತ್ತಾ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು ನಾವು ಮೌಸಿಂದ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು ನೋಡಿ, ಕರೆಕ್ಟ್ ಡಬಲ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಈ ರೀತಿ ಇನ್ನೊಂದು ಸಲ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ, 2 ಸಲ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸಲ 3ನೇ ಸಲ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಆವಾಗ ಅದನ್ನು DIS ಅನ್ನೋದನ್ನ ಅಳಿಸಿ, ಅಂದರೆ DIS ಅನ್ನೋದನ್ನ ಬ್ಯಾಕ್ ಸ್ಪೇಸ್ ತೊಗೊಳ್ಳಿ, ತನ್ನಿಂತಾನೇ ಬರುತ್ತೆ. DIS ತೆಗೆದು EN ಹಾಕಿ, ಅಂದರೆ DIS ತೆಗೆದು EN ಹಾಕಬೇಕಂದ್ರೆ ಡಿಸೇಬಲ್ ಇದ್ದಿದ್ದು ಎನೇಬಲ್ ಅಂತ ವರ್ಡ್ ಆಗಬೇಕದು. DIS ತೆಗೆದು EN ಹಾಕಿ ಅಂದರೆ ಡಿಸೇಬಲ್ ಹೋಗಿ ಎನೇಬಲ್ ಆಗುತ್ತೆ. ಆಮೇಲೆ ಏನಿಲ್ಲ ಸೈಡಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಸೈಡಿಗೆ ಕ್ಲಿಕ್ ಮಾಡಾದ್ಮೇಲೆ ಅನೇಬಲ್ ಆದಮೇಲೆ ಇಲ್ಲಿ ನೋಡಿ ಇವಾಗ ನಾವು ನೇಮ್ನ ಬೇಕಾದಂಗೆ ಚೇಂಜ್ ಮಾಡ್ಕೊಳ್ಬೋದು. ಇವಾಗ ಅಲ್ಲಿ ಡಿಸೇಬಲ್ DISABEL ಇದ್ದಿದ್ದು ಎನೇಬಲ್ ಅಂತ ಮಾಡಿಕೊಂಡೆ ನಾನು. ಎನೇಬಲ್ ಆದಮೇಲೆ ಇಲ್ಲಿ ನೋಡಿ ಯಾವ ರೀತಿ ಇವಾಗ ನೋಡಿ ಇಲ್ಲೆಲ್ಲ ರಿಮೂವ್ ಮಾಡ್ಕೊಳ್ಬೋದು ನೇಮ್ನ. ಈ ರೀತಿ ಸಿಂಪಲ್ಲಾಗಿ ನಮಗೆ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ನೇಮು ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ, ಓಕೆನಾ. ವೆರಿ ಸಿಂಪಲ್ಲಾಗಿ ಅಲ್ಲಿ ಡಿಸೇಬಲ್ ಇದ್ದಲ್ಲಿ ಎನೇಬಲ್ ಮಾಡ್ಕೊಳ್ಳಿ, ಓಕೆನಾ. ಅಲ್ಲಿ ಅದ್ರ ಮೇಲೆ ಡಿಸೇಬಲ್ ಮೇಲೆ 2 ಸಲ ಕ್ಲಿಕ್ ಮಾಡಿ, 3ನೇ ಸಲ ಇನ್ನೊಂದು ಸಲನೂ 3ನೇ ಸಲ ಒಂದು ಸಲ ಟ್ಯಾಪ್ ಮಾಡಿ, ಆಮೇಲೆ ಅದನ್ನು DISನ ತೆಗೆದು EN ಅಂತ ಹಾಕಿ ಎನೇಬಲ್ ಆಗುತ್ತೆ. ಆಮೇಲೆ ಇಲ್ಲಿ ನೇಮ್ ಬಂದುಬಿಟ್ಟು ನಮ್ಗೆ ಬೇಕಾಗಿರೋ ರೀತಿ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ನೇಮ್ದು ಕಸ್ಟಮರ್ದು ಸೇಮ್ ಅದೇ ರೀತಿ ನೇಮ್ನ ನೀವು ಟೈಪ್ ಮಾಡ್ಕೊಳ್ಬೋದು, ಓಕೆನಾ. ಸೊ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಒಂದು ಸಲ ಲಾಗಿನ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಏನು ಮಾಡಬೇಕಂತಂದರೆ ಆಧಾರ್ ಕಾರ್ಡಲ್ಲಿ ನೇಮ್ ಯಾವ ರೀತಿ ಇದೆ ಕಸ್ಟಮರ್ದು ಅದೇ ರೀತಿ ಹಾಕ್ಕೊಳ್ಬೇಕಾಗಿರುತ್ತೆ. ಸೊ ಹಾಕ್ಕೊಂಡು ಈ ಸೈನ್ ಈಸಿಯಾಗಿ ಮಾಡ್ಕೊಳ್ಬೋದು ಇವಾಗ. ಸೊ ಇವಾಗ ಸೈಡಿಗೆ ಓಪನ್ ಮಾಡಿರೋದನ್ನ ಅದನ್ನ ಕ್ಲೋಸ್ ಮಾಡಿ, ಓಕೆನಾ. ಇಲ್ಲಿ ನೋಡಿ ಇದನ್ನು ಕ್ಲೋಸ್ ಮಾಡಿ, ಆಟೋಮೆಟಿಕ್ಲಿ ಅದು ಕ್ಲೋಸ್ ಆಗುತ್ತೆ, ಓಕೆನಾ. ನೋ ಇಶ್ಯೂ, ಕ್ಲಿಕ್ ಮಾಡಿ ಕ್ಲೋಸ್ ಆಗುತ್ತೆ. ಇವಾಗ ನೋಡಿ ಇಲ್ಲಿ ನೇಮ್ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಆಯಿತು, ಮತ್ತು ಕೆಳಗಡೆ ಬಾಕ್ಸ್ ಎಲ್ಲ ಕಾಣಿಸುತ್ತೆ, ಅದ್ರ ಮೇಲೆ ಏನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ನೆಕ್ಸ್ಟನ್ನು ಕೊಡಿ, ಓಕೆನಾ. ಇದು ಯಾವುದೋ ಬಾಕ್ಸ್ನ ಕ್ಲಿಕ್ ಮಾಡಬೇಡಿ, ಡೈರೆಕ್ಟಾಗಿ ನೆಕ್ಸ್ಟ್ ಅನ್ನೋ ಬಟನ್ ಕಾಣಿಸುತ್ತೆ, ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ಲಿಕ್ ಮಾಡಿದಾಗ ನೋಡಿ
ಈ ರೀತಿ ನೆಕ್ಸ್ಟ್ ಬರುತ್ತೆ. ಇಲ್ಲಿ ಬಂದ ತಕ್ಷಣ ಇಲ್ಲೂ ಏನು ಕ್ಲಿಕ್ ಮಾಡಬೇಡಿ. ಇಲ್ಲಿ ನೋಡಿ ಮೊಬೈಲ್ ನಂಬರ್ ಅಂತ ಇದೆ, ಅದ್ರ ಮೇಲೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಫೋನ್ ನಂಬರ್ ಲಿಂಕ್ ಮಾಡ್ತಿದ್ದೀವಲ್ವ, ಅದಕ್ಕೆ ಮೊಬೈಲ್ ನಂಬರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ಮೊಬೈಲ್ ನಂಬರ್ ಬಂದುಬಿಟ್ಟು OTP ಹೋಗೋಂಥ ಮೊಬೈಲ್ ನಂಬರ್ನ ಕೊಡಿ. ಕಸ್ಟಮರ್ಗೆ ವೋಟರ್ ಐ ಡಿಗೆ ಲಿಂಕ್ ಆಗುವಂಥ ಫೋನ್ ನಂಬರ್ನ ಇಲ್ಲಿ ಹಾಕಿ, OTP ಬರುತ್ತೆ ಅದಕ್ಕೆ. ಸೊ ಮೊಬೈಲ್ ನಂಬರ್ನ ಹಾಕಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಅನ್ನೋ ಬಟನ್ ಕಾಣಿಸುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ಲೇಸ್ ಕಾಣಿಸುತ್ತೆ. ಪ್ಲೇಸಲ್ಲಿ ನಿಮ್ಮ ತಾಲೂಕು ಹೆಸರನ್ನ ಕೊಡಿ, ಕಸ್ಟಮರ್ ತಾಲೂಕು ಹೆಸರನ್ನ ಕೊಡಿ. ಸೊ ಟೈಪ್ ಮಾಡಿಬಿಟ್ಟು ಕೆಳಗಡೆ ಮತ್ತೆ ನೆಕ್ಸ್ಟ್ ಅನ್ನೋ ಬಟನ್ ಇರುತ್ತೆ, ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಕ್ಯಾಪ್ಚರ್ ಎಂಟರ್ ಮಾಡೋದು ಬರುತ್ತೆ. ಸೊ ನೀವೇನು ಮಾಡಬೇಕು, ಫಸ್ಟ್ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ ಮಾಡಿ. ಸೊ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿಬಿಟ್ಟು ಪಕ್ಕದಲ್ಲಿ ಸೆಂಡ್ OTP ಅಂತ ಇರುತ್ತೆ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನೋಡಿ ನಾನಿಲ್ಲಿ ಸೆಂಡ್ OTP ಅಂತ ಕಾಣಿಸ್ತಿದೆ. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ಫೋನಿಗೆ OTP ಬರುತ್ತೆ. ಸೊ ಆ OTPನ ಇಲ್ಲಿ ನೋಡಿ ಎಂಟರ್ OTP ಅಂತ ಕಾಣಿಸುತ್ತೆ. ಸೊ ಇಲ್ಲಿ ಎಂಟರ್ OTP ಇದ್ದಲ್ಲಿ OTPನ ಎಂಟರ್ ಮಾಡಿ. ಕೆಳಗಡೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಾನು ಸಿಂಪಲ್ಲಾಗಿ ಮೊಬೈಲ್ಗೆ ಬಂದಿರೋ OTPನ ಹಾಕ್ತೀನಿ. OTPನ ಆದ ತಕ್ಷಣ ಕೆಳಗಡೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಈ ರೀತಿ ಎಲ್ಲ ನಾವು ಫಿಲಪ್ ಮಾಡಿದ್ದೆಲ್ಲ ಶೋ ಆಗುತ್ತೆ. ಅದನ್ನು ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ, ಅದೆಲ್ಲ ಕಾಣಿಸುತ್ತೆ. ನೋ ಪ್ರಾಬ್ಲಮ್, ಇದೇ ಥರ ಸ್ಕ್ರೋಲ್ ಮಾಡಿ ಕೆಳಗಡೆ. ಈ ರೀತಿ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ 3 ಆಪ್ಷನಲ್ಲಿ ಲಾಸ್ಟ್ ಆಪ್ಷನ್ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಕಾಣಿಸ್ತಿದೆ ಗೊತ್ತಾ ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೈನ್ ಆ್ಯಂಡ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಒಂದು ಆಪ್ಷನ್ಸ್ ಬರುತ್ತೆ ಡಿಸ್ಪ್ಲೇ ಮೇಲೆ, ಕಾಣಿಸ್ತಿರ್ಬೋದು ನಿಮಗಿಲ್ಲಿ. ಸೊ ಈ ರೀತಿ ಆರ್ ಯು ಫಾರ್ ವಾಂಟ್ ಸಬ್ಮಿಟ್ ದಿಸ್ ಫಾರ್ಮ್ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ತಕ್ಷಣ ನೋಡಿ ಈ ರೀತಿ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗಿಬಿಟ್ಟು ಈ ರೀತಿ ಎಲ್ಲ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಅಂತ ಕಾಣಿಸ್ತಿದೆ ನೋಡಿ. ಇಲ್ಲಿ ನಿಮ್ಮ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ OTPನ ಕೊಟ್ಟು OTPನ ಹಾಕಿ ಸಬ್ಮಿಟ್ ಮಾಡೋದಿರುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ಒಂದು OTP ಬರುತ್ತೆ, ಅಂದರೆ ಕಸ್ಟಮರ್ದು ಆಧಾರ್ ಕಾರ್ಡ್ದು. ಇವಾಗ ನಾವು ಏನು ನೇಮ್ನ ಎಡಿಟ್ ಮಾಡ್ಕೊಂಡಿದ್ದೀವಲ್ವ ಆಧಾರ್ ಕಾರ್ಡಲ್ಲಿ ಇದ್ದಂಗೆ, ಸೊ ಆ ಕಸ್ಟಮರ್ದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ OTP ಹಾಕಿ ಇಲ್ಲಿ OTP ಬರುತ್ತೆ. ಸೊ OTPನ ಎಂಟರ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ ಈ ರೀತಿ ಲೋಡಿಂಗ್ ಆಗುತ್ತೆ. ಸೊ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಪ್ರೊಸೆಸಿಂಗ್ ರಿಕ್ವೆಸ್ಟ್ ಬಂದುಬಿಟ್ಟು ಸಕ್ಸಸ್ಫುಲಿ ಆಗಿ ನೋಡಿ ಇವಾಗ ಈ ರೀತಿ ಮೆಸೇಜ್ ಬರುತ್ತೆ. ಇಲ್ಲಿ ನೋಡಿ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಜನರೇಟೆಡ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ. ಸೊ ಈ ರೀತಿ ಬಂದರೆ ನಮ್ಮ ಫೋನ್ ನಂಬರ್ ಲಿಂಕ್ ಆಗಿದೆ, ಸಕ್ಸಸ್ಫುಲಿ ಸೈನ್ ಆಗಿದೆ. ಇವಾಗ ವೋಟರ್ ಐ ಡಿನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇವಾಗ ಫೋನ್ ನಂಬರ್ ಯಾವ ರೀತಿ ಲಿಂಕ್ ಮಾಡ್ಕೊಳ್ಳೋದಂತ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಇವಾಗ ಇಲ್ಲಿ ಡೈರೆಕ್ಟ್ ಓಕೆ ಬಟನ್ ಕಾಣಿಸ್ತಿದೆ, ಓಕೆ ಬಟನ್ ಆದರೂ ಕೊಡ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟ್ ಇನ್ನೂ ಫಸ್ಟಿಂದ ಟೈಪ್ ಮಾಡಿಕೊಂಡು ಲಾಗಿನ್ ಆದರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇವಾಗ ನಾವು ವೋಟರ್ ಐ ಡಿ ಇಲ್ಲಿ ನೋಡಿ ಎಪಿಕ್ ಡೌನ್ಲೋಡ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಯಾಕಂದರೆ ಇವಾಗ ಫೋನ್ ನಂಬರ್ ಲಿಂಕ್ ಮಾಡಿದ್ದೀವಲ್ವಾ, ಅದಕ್ಕೆ ಇವಾಗ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಆಧಾರ್ ಕಾರ್ಡ್ನ. ಸೊ ಎಪಿಕ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ. ಸೊ ನೀವು ಕೂಡ ಇವಾಗ ಫೋನ್ ನಂಬರ್ ಲಿಂಕ್ ಮಾಡ್ಕೊಂಡಿರ್ತೀರ, ನೇಮ್ನ ಎಲ್ಲ ಎಡಿಟ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ಫೋನ್ನ ಲಿಂಕ್ ಮಾಡ್ಕೊಂಡಿರ್ತೀರ. ಅದಕ್ಕೆ ಇಲ್ಲಿ ಎಪಿಕ್ ಡೌನ್ಲೋಡ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ. ಎಂಟರ್ ಎಪಿಕ್ ನಂಬರ್ ಅಂತ ಕಾಣಿಸುತ್ತೆ. ಇಲ್ಲಿ ಏನು ಮಾಡಬೇಕಂತಂದರೆ ವೋಟರ್ ಐ ಡಿ ನಂಬರ್ನ ಎಂಟರ್ ಮಾಡಿ. ವೋಟರ್ ಐ ಡಿ ನಂಬರ್ನ ಎಂಟರ್ ಮಾಡೋ ತಕ್ಷಣ ಕೆಳಗಡೆ ಸೆಲೆಕ್ಟ್ ಸ್ಟೇಟ್ ಕಾಣಿಸುತ್ತೆ. ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸೆಲೆಕ್ಟ್ ಸ್ಟೇಟ್ ಇದ್ದಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಸ್ಟೇಟ್ ಕರ್ನಾಟಕ. ಸೊ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಇದೆ, ಸರ್ಚ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನೇಮ್ ಎಲ್ಲ ಬರುತ್ತೆ ಕಸ್ಟಮರ್ಸ್ದು. ಸೊ ಸಿಂಪಲ್ಲಾಗಿ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೋಡಿ ಇಲ್ಲಿ ನೋಡಿ ನಾವು ಯಾವ ನಂಬರ್ ಲಿಂಕ್ ಮಾಡಿದ್ದೀವಲ್ವ ಅದು ಲಿಂಕ್ ಆಗಿದೆ. ಲಾಸ್ಟ್ 4 ನಂಬರ್ ಕಾಣಿಸುತ್ತೆ. ಫೋನ್ ನಂಬರ್ ಸಕ್ಸಸ್ಫುಲಿ ಲಿಂಕ್ ಆಗಿದೆ. ಮೇಲ್ಗಡೆ ಸೆಂಡ್ OTP ಅಂತ ಇದೆ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇವಾಗ ನಾವು ಲಿಂಕ್ ಮಾಡಿರೋ ಫೋನಿಗೆ OTP ಹೋಗುತ್ತೆ. ಸೊ ಆ OTPನ ಹಾಕಿದ್ರೆ ಸಾಕು. ಸೊ ಇಲ್ಲಿ ಕಾಣಿಸ್ತಿರ್ಬೋದು ನೋಡಿ, ನಾನು ಸಬ್ಮಿಟ್ ಕೊಟ್ಟೆ, ಇವಾಗ ಎಂಟರ್ OTP ಅಂತ ಬಂದಿದೆ, ಫೋನಿಗೆ OTP ಬಂದಿದೆ. ಸೊ ಆ OTPನ ಇವಾಗ ನಾನು ಹಾಕಿಬಿಟ್ಟು ವೆರಿಫೈ ಕೊಡ್ತೀನಿ. ಸೊ ನೀವು ಸಿಂಪಲಾಗಿ ಈ ರೀತಿ ಸೆಂಡ್ OTP ಅಂತ ಕೊಟ್ಟು ಇಲ್ಲಿ OTPನ ಹಾಕಿ ವೆರಿಫೈ ಮಾಡ್ಕೊಳ್ಬೋದು. ಸೊ ನಾವು ಲಿಂಕ್ ಮಾಡಿರೋ ಫೋನ್ ನಂಬರೇ ಇಲ್ಲಿ ಲಿಂಕ್ ಆಗಿರುತ್ತೆ. ಓಕೆನಾ, ಅಕಸ್ಮಾತ್ ಬೇರೆ ನಂಬರ್ ಲಿಂಕ್ ಇದ್ದರೂ ಕೂಡ ಸೊ ಬೇಕಾಗಿರೋ ನಂಬರ್ನ ಈ ರೀತಿ ಲಿಂಕ್ ಮಾಡಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ನಾನು OTPನ ಹಾಕಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ವೆರಿಫೈ ಅಂತ ಕಾಣಿಸ್ತಿದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಸಿಂಪಲಾಗಿ ಸ್ವಲ್ಪ ಲೋಡಿಂಗ್ ಆಗಿಬಿಟ್ಟು ಇಲ್ಲಿ ನೋಡಿ OTP ವೆರಿಫೈಡ್ ಡನ್ ಸಕ್ಸಸ್ಫುಲಿ ಅಂತ ಬಂದು ಕೆಳಗಡೆ ಡೌನ್ಲೋಡ್ ಎಪಿಕ್ ಅಂತ ಬರುತ್ತೆ. ಸೊ ಡೌನ್ಲೋಡ್ ಎಪಿಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವೋಟರ್ ಐ ಡಿ PDF ಡೌನ್ಲೋಡ್ ಆಗುತ್ತೆ. ಸೊ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಡೌನ್ಲೋಡ್ ಎಪಿಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ಲಿ ನಮ್ಮದು ಫೈಲ್ ಮ್ಯಾನೇಜರು ಅಥವಾ ಸಿಸ್ಟಮ್ನಲ್ಲಿ ಇಲ್ಲಿ ಡೌನ್ಲೋಡ್ ಆಪ್ಷನಲ್ಲಿ ಡೌನ್ಲೋಡ್ ಆಗಿರುತ್ತೆ. ಸೊ ಆ ಫೈಲ್ನ ನೀವು ಓಪನ್ ಮಾಡಿ ನೋಡಿದ್ರೆ ನಿಮ್ಮದು ವೋಟರ್ ಐ ಡಿ ಸಕ್ಸಸ್ಫುಲಿಯಾಗಿ ಡೌನ್ಲೋಡ್ ಆಗಿರುತ್ತೆ. ಸೊ ನೀವು ಅದನ್ನು ಕಸ್ಟಮರ್ಗೆ ಕಾರ್ಡ್ ಮಾಡಿ ಲ್ಯಾಮಿನೇಷನ್ ಮಾಡಿ ಕೊಡ್ಬೋದು. ಸೊ ಇಷ್ಟು ಸಿಂಪಲ್ಲಾಗಿ ವೋಟರ್ ಐ ಡಿನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಾರ್ಮಲ್ ಪೀಪಲ್ ನೋಡ್ತಿದ್ರೆ ನೀವು ಈ ರೀತಿ ಡೌನ್ಲೋಡ್ ಮಾಡಿಕೊಂಡು ಫೋನಲ್ಲಿ ಕೂಡ ಸೇವ್ ಮಾಡಿ ಇಟ್ಕೊಳ್ಬೋದು ವೋಟರ್ ಐ ಡಿನ.
ಗೊತ್ತಾಯ್ತಾ. ಒಂದು ಫೋನ್ ನಂಬರ್ನ ಈ ರೀತಿ ಲಿಂಕ್ ಮಾಡ್ಬೋದು ಒಂದು ಟ್ರಿಕ್ಸಿಂದ. ಅಂದರೆ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡಲ್ಲಿ ನೇಮ್ ಸರಿ ಇದ್ದರೆ ಮಾತ್ರ ಫೋನ್ ನಂಬರ್ನ ಲಿಂಕ್ ಮಾಡಿ ಡೌನ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಆ ಟ್ರಿಕ್ನ ನಿಮ್ಗೆ ಹೇಳಿದ್ದೀನಿ, ನಿಮ್ಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಸೊ ಇದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿರುತ್ತೆ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ. ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ಅದೇ ರೀತಿ ಸೈಬರ್ ಶಾಪ್ನಲ್ಲಿ ಏನೇನು ಯಾವ್ಯಾವ ರೀತಿ ಸರ್ವಿಸ್ ಕೊಡಬೇಕು ಕಸ್ಟಮರ್ಸ್ಗೆ ಅಂತ ಪ್ರತಿಯೊಂದನ್ನು ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ಸೊ ಟ್ರೈನಿಂಗ್ ಬೇಕಾದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಸೈಬರ್ ಇಡೋ ಕನಸಿದ್ದವ್ರಿಗೂ ಕೂಡ ನನ್ನ ಚಾನಲಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.